ಮುಂದೇನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ ಮತ್ತೆ ನಾನು ಚರ್ಚೆನ ಮುಂದುವರಿಸ್ತಾ ಇದ್ದೀನಿ. ನಾನು ಚಂಪಾ ಅವ್ರ ಜೊತೆಗೆ. ಚಂಪಾ ಅವರೇ, ಒಂದು ಮಾತು ಎಚ್ ಕೆ ಪಾಟೀಲ್ ಹೇಳಿದ್ದನ್ನು ನಾನು ಒಪ್ತೇನೆ. ಈ ಮಾಧ್ಯಮಗಳ ಮೂಲಕ ಏನು 108 ಸುದ್ದಿಗಳು ಜನರಿಗೆ ತಲುಪ್ತಾವಲ್ಲ, ನಮಗೆಲ್ಲ ಏನು ಒಂದು ಕಲ್ಪನೆ ಆಗಿದೆ ಅಂತಂದರೆ ಎಲ್ಲ ಪೊಲಿಟಿಷಿಯನ್ಸು ಹಿಂಗಾದಾರ ಅಂತ. ನಿಜ. ಎಲ್ಲ ಪಾರ್ಟಿಗಳು ಭ್ರಷ್ಟರಾಗ್ಯಾರ. 100ಕ್ಕೆ 90ರಷ್ಟು ಜನ ನಮ್ಮನ್ನು ಹಾಳು ಮಾಡಲಿಕ್ಕೆ ಹುಟ್ಟಿದವರು ಅನ್ನೋ ಒಂದು ಭ್ರಮೆ ಜನರೊಳಗೆ ಮುಟ್ಟಿಸೋದು ನಿಮ್ಮ ಈ ಕರ್ಮಕಾಂಡದೊಳಗೆ ನಿಮ್ಮ ಪಾಲು ಇದೆ ಮಾಧ್ಯಮದವರೇ. ಅಂದ್ರೆ ಅಲ್ಲ, ನಮ್ದೇನು ಅಂದ್ರೆ ಚಂಪಾ ಅವರೇ, ಏನ್ ನಡೀತಾ ಇದೆ ಅದನ್ನು ಜನರ ಮುಂದೆ ತಂದಿರುವಂಥದ್ದು. ಹೌದು, ಆದರೆ ಒಳ್ಳೆಯ ಜನ ಅದಾರಲ್ಲ, 100ಕ್ಕೆ 70ರಷ್ಟು ಜನ ಒಳ್ಳೆಯವರದಾರ. ಈಗ ಆರಂಭದಲ್ಲಿ ನಾಣೇನವ್ರ ಬಗ್ಗೆ ಮಾತಾಡ್ತಾ, ಎಚ್ ಕೆ ಪಾಟೀಲ್ರ ಬಗ್ಗೆ ಮಾತಾಡ್ತಾ, ಮಂಜುನಾಥ್ ಬಗ್ಗೆ ಮಾತಾಡ್ತಾ ಹೇಳಿದ್ವಿ ನಾವು. ಏನಂದ್ರೆ ಅಷ್ಟು ಇಷ್ಟು ತತ್ವ ಮೌಲ್ಯಗಳು ಉಳಿಸ್ಕೊಂಡಿರುವಂಥವ್ರು ಅಂತ. ಹೌದು, ಸೊ ಅದನ್ನೂ ಮಾಡುತ್ತೆ ಮಾಧ್ಯಮಗಳು ಅನ್ನೋದು ಬಗ್ಗೆ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ನಾನೊಬ್ಬ ವೀಕ್ಷಕನಾಗಿ ನಿಮ್ಗೆ ಹೇಳ್ತೇನೆ. ನಾನು ಒಂದು ಸಭೆಯೊಳಗೆ ಎಲ್ಲರೂ ಸುಮ್ಮನಿದ್ದಾಗ ಒಬ್ಬ ಧಿಕ್ಕಾರ ಅಂತ ಕೈ ಎತ್ತಿದಾಗ ನಿಮ್ಮ ಕ್ಯಾಮ್ರಾಗಳೆಲ್ಲ ಅವನ ಕಡೆ ಹೋಗ್ತಾ ಹೊರತು ಸುಮ್ಮನೆ ಸಹಜ ಕುತ್ಕೊಂಡವ್ರ ಕಡೆಗೆ ನೀವು ಕ್ಯಾಮ್ರಾ ತಿರುಗಿಸೋದಿಲ್ಲ. ಅದು ಭಾಳ ಮುಖ್ಯವಾದಂಥ ವಿಷಯ. ಅದು ನನ್ನ ಒಂದು ನಂಬಿಕೆ ಅಂತಂದರೆ ಈ 5-6 ದಶಕಗಳ ಅವಧಿಯೊಳಗೆ ಯಾವುದಕ್ಕೆ ಡೆಮಾಕ್ರಸಿ ಅಂತ ನಾವು ಕರಿತೀವಿ, ಅದು ಬರವಳ ಥರ ಹೊಂಟದೆ. ರಾಜಕೀಯ ಪಕ್ಷಗಳು ನಮ್ಮನ್ನು ಡಿಸಪಾಯಿಂಟ್ ಮಾಡಿರ್ಬೋದು, ಆದರೆ ಒಟ್ಟಾರೆ ಈ ಪ್ರಜಾಪ್ರಭುತ್ವದ ಅಂತರ್ಜಲದ ಪಾತಳಿ ಅಂತ ನಾವು ಕರಿತೇವಲ್ಲ, ಅದು ಸಾಮಾನ್ಯವಾಗಿ ಹೆಚ್ಚಾಕಂತಾರೆ ಐತಿ. ಇದು ಒಂದು ಅಂತರ್ಜಲ ಬತ್ತೋಗಿದೆ. ಬತ್ತೋಗಿಲ್ಲ. ಅಲ್ಲಿ ಹೆಂಗ್ ಗೊತ್ತಾ, ಹೆಂಗೆ ನಮ್ಮ ಅಂತರ್ಜಲ ಬತ್ತಿ ಅಲ್ಲೆಲ್ಲ ಕೊಳಚೆ ನೀರನ್ನು ತುಂಬಿವಲ್ಲ ನಾವು. ಸೊ ಆ ಥರ ಸ್ಥಿತಿ ಆಗ್ತಾ ಇದೆ ಅಂತ. ಅಂತರ್ಜಲ ಪೂರ್ಣ ಬತ್ತಿಲ್ಲ, ಬತ್ತಲಿಕ್ಕೆ ಆಗೋದಿಲ್ಲ. ಇಲ್ಲ ಅಂತಂದರೆ ಬೇರೆ ದೇಶಗಳಲ್ಲಿ ಆದಂಥ ಗತಿ ಇಂಡಿಯಾಕ್ಕೆ ಆಗ್ತಾ ಇದೆ. ಪ್ರಜಾಪ್ರಭುತ್ವ ಕುಸಿದು ಹೋಗ್ತಿತ್ತು. ಇದು ವೈಬ್ರೆಂಟ್ ಡೆಮಾಕ್ರಸಿ. ಈ ಪಾಸಿಟಿವ್ ಅಂಶವನ್ನು ನೀವು ಗಮನಿಸಬೇಕು. ಎರಡನೇದು, ಐನೂರು ಮಂಜುನಾಥ್ ಅವರು ಒಂದು ಮಾತನ್ನು ಭಾಳ ಗಂಭೀರವಾಗಿ ಹೇಳಿದರು. ನನಗೂ ಅನ್ನಿಸ್ತದೆ, ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಲೋಕಾಯುಕ್ತರು ತಮ್ಮ ಸ್ಥಾನ ಮತ್ತು ಮಾನ ಘನತೆ ಇದನ್ನು ಸ್ವಲ್ಪ ಬದಿಗೆ ಇಟ್ಟು ಸಾರ್ವಜನಿಕವಾಗಿ ಮಾತಾಡ್ತಾರಲ್ಲ, ಅಲ್ಲಿ ಇನ್ನೂ ಹೆಚ್ಚಿನ ಸಂಯಮವನ್ನು ಅವರು ತೋರಿಸಬಹುದಾಗಿತ್ತು ಅಂತ ನನ್ನಂಥವ್ರಿಗೆ ಸಹಿತ ಅನ್ನಿಸ್ತಕ್ಕಂಥ ಒಂದು ವಿಷಯ. ಅದು ಮಾತ್ರ ಯಾವಾಗ ಹೇಳಬೇಕು, ಅವರ ಟೈಮ್ ಪೀಸು ಹೆಂಗೆ ಹೇಳ್ತಾರೋ ಹಂಗೆ ಮಾಡ್ತಾರೆ. ಅವರು ಹೇಳಿದರು, ಅವಾಗನೇ ಯಾಕೆ ಹೇಳಿಲ್ಲ, ಈಗ ಯಾಕೆ ಹೇಳಬೇಕಾಗಿತ್ತು ಅಂತಂದರೆ ಎಲ್ಲ ಒಂದು ಕಡೆಗೆ ಇವಾಗ ಹೇಳಿದ್ದು ತಪ್ಪು ಅನ್ನೋಂಥ ಮನೋಭಾವನೆ ಅಲ್ಲ. ಅವ್ರಿಗೆ ಗೊತ್ತು, ಅವಾಗ ಹೇಳಿದ್ರು ಅದೇ ಸತ್ಯ, ಈಗ ಹೇಳಿದ್ರು ಅದೇ ಸತ್ಯ ಅಂತ ಅವ್ರಿಗೆ ಗೊತ್ತೈತಿ. ಟೈಮಿಂಗ್ ಡಿಫರೆನ್ಸ್ ಅಷ್ಟೇ. ಆದ್ರೆ ಒಂದು ಸಂದರ್ಭವನ್ನು ಕಾಯ್ತಾ ಇದ್ರು, ಸಂದರ್ಭವನ್ನ ಕಾದು ಸತ್ಯ ಹೇಳುವಂತ ಪ್ರಯತ್ನ ಮಾಡೋದು, ಸತ್ಯವನ್ನ ಆಯಾ ಕಾಲದಲ್ಲೇ ಹೇಳಬೇಕಾಯ್ತು. ಸಂದರ್ಭ ಇರಲಿಲ್ಲ. ಲೋಕಾಯುಕ್ತರೇನು ಇವತ್ತು ಕೆಲವು ಮಾಹಿತಿಗಳನ್ನ ಅಥವಾ ಕೆಲವು ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ. ನಾವೆಲ್ಲ ಯಾವ ಗುಂಗಿನಲ್ಲಿದ್ದೇವೆ ಅಂದ್ರೆ, ಅವ್ರು ಸುಪ್ರೀಂ ಕೋರ್ಟ್ ಜಡ್ಜು, ಅದಕ್ಕೆ ಏನು ಮಾತಾಡಬಾರ್ದು ಅಲ್ಲ. ಲೋಕಾಯುಕ್ತರವರು ಅವರು ಮೂಲವಾಗಿ, ಈಗ ನಾವು ವೆಂಕಟಾಚಲ್ ಅವ್ರನ್ನ ನೋಡಿದ್ವಿ ಅಂದ್ರೆ, ವೆಂಕಟಾಚಲ್ ಅವ್ರಿಗಿಂತ ಇವ್ರು ಕಡಿಮೆ ಮಾತಾಡ್ತಾರೆ. ಆದರೆ ವೆಂಕಟಾಚಲ್ ಅವರು ಭಾಳ ಮಾತಾಡೋದು, ಜನರನ್ನ ಈ ಆ್ಯಂಟಿ ಕರಪ್ಷನ್ ಕೆಲಸದೊಳಗೆ ತೊಡಗಿಸೋದು, ಈ ಡಾಕ್ಟರ್ ಮೇಲೆ ಹರಿಯೋದು, ಸಾಮಾನ್ಯ ಜನರ ವಿಷಯಗಳನ್ನು ಎತ್ಕೊಂಡು ಅವ್ರೇನು ಪ್ರಚಾರ ಹಾಗೂ ಪ್ರಸಾರದ ಮೂಲಕ ಜನರನ್ನ ಲೋಕಾಯುಕ್ತದ ಬಗ್ಗೆ, ಭ್ರಷ್ಟಾಚಾರದ ವಿರುದ್ಧ ಏನು ಎತ್ಕಟ್ಟಿದ್ರು ಅದನ್ನ ನೋಡಿದ್ರೆ ಇವ್ರು ಮಾತಾಡೋದು. ಲೋಕಾಯುಕ್ತ ಭ್ರಷ್ಟಾಚಾರದ ವಿರುದ್ಧ ಒಂದು ರೀತಿ ಜನರನ್ನ ಜಾಗೃತಿಗೊಳಿಸೋದು ಕೆಲಸ. ಅಲ್ಲ, ನಮ್ಮ ಜೊತೆ ಮಾತಾಡ್ತಾರೆ ಲೋಕಾಯುಕ್ತರಿಗೆ ಒಂದು ಸಂದರ್ಭದಲ್ಲಿ ಹೇಳಿಯಾರು, ಏನು ಅಂದ್ರೆ ಈ ಥರದ್ದು ಮಾತಾಗಲಿಲ್ಲ ಅಂತಂದ್ರೆ ಹೆಚ್ಚೆಚ್ಚು ಜನರನ್ನ ಈ ಭ್ರಷ್ಟಾಚಾರದ ವಿರುದ್ಧದ ಆಂದೋಲನದಲ್ಲಿ ಸೆಳೆಯುವಂಥದ್ದಾಗಿರ್ಬೋದು, ಇದ್ರ ಬಗ್ಗೆ ಲೋಕಾಯುಕ್ತದ ಬಗ್ಗೆ ಹೆಚ್ಚಿನ ಒಂದು ಜ್ಞಾನವನ್ನು ತುಂಬೋದಾಗಿರ್ಬೋದು, ಅದಾಗ್ತಾ ಇರಲಿಲ್ಲ ಅನ್ನುವಂಥದ್ದು. ಸರ್, ಕೊನೆಯದ ತಾವೇನು ಹೇಳ್ತೀರಿ? ಯಾವುದ್ರ ಬಗ್ಗೆ? ಈಗ ನೋಡಿ, ಲೋಕಾಯುಕ್ತರವರು ಅದು ಬಿಟ್ಬೇಡ, ಒಟ್ಟಾರೆ ವ್ಯವಸ್ಥೆ, ನಾಳೆ ಬರುವಂಥ ರಿಪೋರ್ಟು, ಅದಾದ ನಂತರದ ಒಂದು ಗೌರವಾನ್ವಿತ ಲೋಕಾಯುಕ್ತರವರು 2 ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ರಾಜ್ಯದ ಜನತೆ ಮುಂದೆ, ರಾಷ್ಟ್ರದ ಜನತೆ ಮುಂದೆ ಇಟ್ಟಿದ್ದಾರೆ. ಒಂದು, ಅವರು ಮುಂದೆ ಈ ಗಣಿಗೆ ಸಂಬಂಧಪಟ್ಟಿರ್ತಕ್ಕಂಥದಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರ್ತಕ್ಕಂಥ ಒಂದು ವರದಿ, ಆ ವರದಿ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ಕೊಳಿತಾ ಬಿದ್ದಿದೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆಯನ್ನು ನಾನು ಕೇಳಿ ಆದಮೇಲೆ ಇದು ಕೊಡ್ತಾ ಇರ್ತಕ್ಕಂಥ ಮೊದಲನೇ ವರದಿಯಲ್ಲ,
ಈ ಹಿಂದೆಯೂ ಹಲವಾರು ವರದಿಗಳನ್ನು ಕೊಟ್ಟಿದ್ದರು ಅಂತ ಹೇಳ್ತಾ ಇದ್ದೆ. ಅಂದರೆ ಅರ್ಥ ಏನು, ಹಿಂದೆ ಕೊಟ್ಟಿರ್ತಕ್ಕಂಥ ವರದಿಗಳೆಲ್ಲ ನನ್ನ ಹತ್ರ ಇದೆ, ಅದನ್ನೆಲ್ಲ ನಾನು ಕಸದ ಬುಟ್ಟಿಗೆ ಎಸ್ತೀನಿ. ಅದೇ ಥರ ನೀವು ಇನ್ನೊಂದು ವರದಿಯನ್ನು ಕೊಡ್ತಾ ಇದ್ದೀರಿ, ನೀವು ರಿಟೈರ್ ಆಗೋದಕ್ಕೆ ಮುಂಚೆ ಆ ವರದಿಯನ್ನು ಕಸದ ಬುಟ್ಟಿಗೆ ಎಸಿತೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಮನೋದೃಷ್ಟಿಯಿಂದ ಅವರು ಮಾಡಿರ್ತಕ್ಕಂಥ ಮಾತು. ಒಂದು ಮಾತ್ರ ಸತ್ಯ, ಅವರು ವರದಿಯನ್ನು ಕೊಡ್ತಾರೆ. ಅದರ ಜೊತೆಯಲ್ಲಿ ನಾನು ಹೇಳ್ತೇನೆ, ಒಬ್ಬ ಲೋಕಾಯುಕ್ತ ಸಂಸ್ಥೆ ಅವರು ಮಂಜುನಾಥ್ ಅವರು ಹೇಳಿದ್ರು, ಯಾತಕ್ಕೋಸ್ಕರ ಅವತ್ತೇ ಅದನ್ನು ಹೇಳಲಿಲ್ಲ, ಅವತ್ತೇ ಹೇಳಬೇಕಾಯ್ತು. ಎರಡಕ್ಕೆ ಹೇಳಿದ್ರು. ಒಂದು, ಶ್ರೀಮಾನ್ ಧನಂಜಯ ಕುಮಾರ್ ಅವರು, ಆಚಾರ್ಯರವರು, ಕೊಡಗಿಯವರವರು ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು. ಆ ಭೇಟಿ ಮಾಡಿರ್ತಕ್ಕಂಥಲ್ಲಿ ಆಚಾರ್ಯರವರು, ಕೊಡಗಿಯವರು ಇದರ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಮಾಡಿರ್ತಕ್ಕಂಥವರು ಶ್ರೀಮಾನ್ ಧನಂಜಯ ಕುಮಾರ್. ಯಾಕೆಂದರೆ ಆ ಸಮಯವನ್ನು, ಸಂದರ್ಭವನ್ನು ಉಪಯೋಗಿಸ್ಕೊಂಡು ಅವ್ರು ಮಾಡಬೇಕಾಗಿರ್ತಕ್ಕಂಥ, ಯಾಕೆಂದರೆ ಅವರು ನಮ್ಮ ಮುಖ್ಯಮಂತ್ರಿಗಳ ಒಬ್ಬ ಸ್ಪೋಕ್ಸ್ ಪರ್ಸನ್ ಆಗಿರ್ತಕ್ಕಂಥ ಸಂದರ್ಭ ನಿಜ. ಅವತ್ತು ಆ ಕಾನೂನು ಪ್ರಕಾರ ನಾನು ಹೇಳ್ತೀನಿ, ನಮ್ಮ ಕಾಯ್ದೆ ಸೆಕ್ಷನ್ 17 ಪ್ರಕಾರ 17(192) ಪ್ರಕಾರ ಅವತ್ತೇ ಎಲ್ಲ ಅದೊಂದು ರಿಜಿಸ್ಟರ್ ಮಾಡಿದರೆ ಬಹುಶಃ 3 ಜನರನ್ನು ಹೊರಗೆ ಕಳಿಸಿರ್ತಕ್ಕಂಥ ಅವಕಾಶ ಇತ್ತು. ಆ ಕೆಲಸವನ್ನು ಮಾಡಲಿಲ್ಲ. ಕಾರಣ ಎಲ್ಲ ಅವರೆಲ್ಲ ನಮ್ಮ ನಾಡಿನವರು ಅಂತ ಹೇಳ್ತಾ ಇರ್ತಕ್ಕಂಥ ಭಾವನೆಯಿಂದ. ಅದನ್ನು ಇವತ್ತು ನಾನು ಹೇಳ್ತೀನಿ, ಲೋಕಾಯುಕ್ತರು ಬರ್ತಾ ಇರ್ತಕ್ಕಂಥ ವರದಿ ಇದೆಯಲ್ಲ, ಆ ವರದಿ ಮತ್ತು ಟೆಲಿಫೋನ್ ಕದ್ದಾಲಿಕೆ, ಇದು ಎರಡು ಒಟ್ಟಾರೆ ಸೇರಿ ನಾನು ಹೇಳ್ತೀನಿ ನೇರವಾಗಿ ಸಿಬಿಐಗೆ ವಹಿಸ್ಬಿಡ್ಲಿ. ವಹಿಸಿ ಆದ್ಮೇಲೆ ನಾನು ಹೇಳ್ತೀನಿ, ಬಹುಶಃ ಲೋಕಾಯುಕ್ತರು ಯಾರ್ಯಾರ ಜೊತೆಲಿ ಮಾತಾಡಿದ್ರು, ಆ ವರದಿಯನ್ನು ಯಾಕೋಸ್ಕರ ಹೇಳಿದ್ರು ಅಂತ ಹೇಳ್ತಾ ಇರ್ತಕ್ಕಂಥ ಮಾತ್ರ 500 ಸೇರಿ ಬರಲಿ ಅಂತ, ಅದು ಕೂಡ ಸೇರಿ ಬರಲಿ. ಸಿಬಿಐ ಕೊಡ್ಲಿಕ್ಕೆ ಇರ್ತಕ್ಕಂಥ ನೀವು ನೇರವಾಗಿ ಒಪ್ಕೊಂಡ್ರೆ ನಾನು ಹೇಳ್ತೀನಿ, ಸ್ವಲ್ಪ ಮಟ್ಟಿಗೆ ಈ ಭ್ರಷ್ಟಾಚಾರದ ನಿರತರಾಗಿರ್ತಕ್ಕಂಥ ರಾಜನಾಗೆ, ಕನಿಮೋಳಿಯಾಗೆ ಜೈಲಿಗೆ ಹೋಗ್ಲಿಕ್ಕೆ ಪರಿಸ್ಥಿತಿ ನಿರ್ಮಾಣ ಕರ್ನಾಟಕ ರಾಜ್ಯ ಆಗ್ಲೇಬೇಕಾಗುತ್ತೆ. ಅದರಿಂದ ಮುಖ್ಯಮಂತ್ರಿ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಂದ್ರೆ ಏನರ್ಥ? ದೊಡ್ಡ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಆಗಿ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ, ತನಿಖೆ ನಡೀಲಿ ಅಂತ ಹೇಳ್ತಾ ಇರ್ತಕ್ಕಂಥ ಉದಾರತೆಯನ್ನು ತೋರಿಸ್ಕೊಂಡಿರ್ತಕ್ಕಂಥಕ್ಕೆ ಕಾರಣ ಯಾಕೆ ಗೊತ್ತಿನ ಅವ್ರು ರಾಜೀನಾಮೆ ಕೊಡೋದಿಲ್ಲ. ರಾಜೀನಾಮೆ ಕೊಟ್ರೆ ಅವ್ರಿಗೆ ಗೊತ್ತಿದೆ, ಬಹುಶಃ ನಾನು ಬಹಳ ಇನ್ಸೆಕ್ಯೂರ್ ಆಗ್ತೀನಿ. ಆ ಇನ್ಸೆಕ್ಯೂರ್ ಆದ್ಮೇಲೆ ಮುಂದೆ ಅಂತ ಹೇಳ್ತಾ ಇದ್ರಿಂದ ಒಂದು ಸಂಶಯ ಅವ್ರನ್ನ ಕಾಡ್ತಾ ಇದೆ. ಓಕೆ ಸರ್, ಓಕೆ. ಕೊನೆಯದಾಗಿ ಹೇಳಿದ್ರೆ ತುಂಬಾ ಸಂಕ್ಷಿಪ್ತವಾಗಿ. ಸಂಕ್ಷಿಪ್ತವಾಗಿ 3-4 ಸಂಗತಿಗಳನ್ನ ನಾನು ಕೊನೆಯದು ಕನ್ಕ್ಲೂಡ್ ಮಾಡಕ್ಕೆ ಬಯಸುತ್ತೇನೆ. ಲೋಕಾಯುಕ್ತರು ತನಿಖೆ ಇದೊಂದು ಭಾಗ. ಇದು ಈಗ ನಡೀತಾ ಇರ್ತಕ್ಕಂಥ ಆಡ್ತಕ್ಕಂಥ ಮಾತುಗಳೆಲ್ಲ ಒಂದು ವೆಲ್ ಡಿಸೈನ್ಡ್. ಸೋರಿಕೆ ಆಗಿದೆ ಅಂತ ಹೇಳುವಂಥದ್ದು, ಕದ್ದಾಲಿಕೆ ಆಗಿದೆ ಅಂತ ಹೇಳೋದು. 4ನೇದು ಇನ್ನೂ ವರದಿನೇ ಬಂದಿಲ್ಲ, ಅಷ್ಟರೊಳಗೆ ನಮ್ಮ ಕಾಂಗ್ರೆಸ್ ನಾಯಕರು ಹೋಗಿ ಸರ್ಕಾರ ವಜಾ ಮಾಡಿ ಅಂತ ತನಿಖೆ ಪೇಪರ್ ಮೇಲೆ ಮಾಡಿ ಅಂತ ಹೇಳೋದು. ಲೋಕಾಯುಕ್ತರು ನನಗೆ ರಾಜ್ಯಪಾಲರ ಆಳ್ವಿಕೆಯನ್ನು ಹೇಳಿಲ್ಲ, ಆದರೆ ಕೇಳಿದರೆ ವಿಚಾರ ಮಾಡ್ತೀನಿ ಅಂತ ಹೇಳುವಂಥದ್ದು. ಮತ್ತು 5ನೇದು, ಸನ್ಮಾನ್ಯ ದೇವೇಗೌಡರು BJP ಇಲ್ಲಿರೋವರೆಗೆ ನಮ್ಮ ಜನತಾದಳ ನಾಶ ಆಗಿಬಿಡುತ್ತೆ, ಅದಕ್ಕೋಸ್ಕರ BJP ಇಳಿಸ್ಬೇಕು ಅಂತ ಹೇಳೋದು. ಈ ಎಲ್ಲ ಅಂಶಗಳನ್ನ ಒಟ್ಟಾರೆಯಾಗಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನೋಡಿದರೆ ಇಟ್ಸ್ ಎ ವೆಲ್ ಡಿಸೈನ್ಡ್. ತನಿಖೆ ಆಗಲಿ, ವರದಿ ಬರಲಿ, ಮೇಲೆ ಕಾನೂನು ಕ್ರಮ ತಗೊಳ್ಬೇಕು, ಅದು ತೆಗೆದುಕೊಳ್ಳಲಿ. ಆದರೆ ಇದು ಹಿಂದೆ ಒಂದು ಲೋಕಾಯುಕ್ತರ ಸುತ್ತ ಒಂದು ಷಡ್ಯಂತ್ರವನ್ನು ಹೆಣೆಯುವಂತ ಪ್ರಯತ್ನ ಸರಿಯಲ್ಲ. ಇದು ವರದಿನೇ ಬಂದಿಲ್ಲ, ಪೇಪರ್ ಕಾಂಗ್ರೆಸ್ ಮಾನ್ಯ ಮಂಜುನಾಥ್ ಅವರು ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ನಾವು ರಾಜ್ಯಪಾಲರ ಹತ್ರ ಹೋಗಿದ್ವಿ, ಅದು ಈ ವರದಿ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕಲ್ಲ, ನಿಮ್ಮ ಕದ್ದಾಲಿಕೆ ಏನಿದೆ ಅದರ ಸಲುವಾಗಿ, ಅದರ ಜೊತೆಗೆ ನಿಮ್ಮವ್ರು ಏನು ಲೋಕಾಯುಕ್ತರ ಮೇಲೆ ಪ್ರಭಾವ ಬೀರೋಕ್ಕೆ ಹೋಗಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಅದ್ರ ಸಲುವಾಗಿ ಈ ವರದಿ ಮೂಲಕ ಏನೇನು ಯಾರ್ಯಾರು ಇದರಲ್ಲಿ ಬರ್ತಾರೋ ಅವ್ರು ಮತ್ತೊಂದು ಎನ್ಕ್ವೈರಿ ಮಾಡೋದು ಬೇಕಾಗಿಲ್ಲ. ಅದರಲ್ಲಿ ಏನಿಲ್ಲಂದ್ರೂ ಒಂದು 75% ನೇರವಾಗಿ ಪ್ರಾಸಿಕ್ಯೂಷನ್ ಮಾಡಬಹುದಾಗಿರ್ತಕ್ಕಂಥದ್ದು ಇರ್ತದೆ. ಯಾಕಂದ್ರೆ ಅಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಹಾಗೆ ಅಂತೇಳಿ ಈಗಾಗಲೇ ವರದಿಗಳು ಬಂದಿವೆ. ಆ ಹಿನ್ನೆಲೆಯೊಳಗೆ ನಾನು ಹೇಳ್ತೀನಿ, ಈ ವರದಿ ಮೇಲೆ ಕಾಲ ಕಳಿಬೇಡ್ರಿ, ತನಿಖೆ ಅಂತೇಳಿ ಕಾಲ ಕಳಿಬೇಡ್ರಿ, ತಕ್ಷಣ ಅದರ ಮೇಲೆ ಸೆಕ್ಷನ್ 13 ಅಡಿಯಲ್ಲಿ ನೇರವಾಗಿ ಹೇಳ್ಬೇಕಾಗತ್ತೆ, ಇವರು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಉಂಟು. ಹೊರತು 7(2) ಎಂಕ್ವೈರಿ ಅಂಡ್ ರಿಪೋರ್ಟ್ ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ನಾವು ಇಲ್ಲಿಗೆ ಮುಗಿಸಬೇಕಾಗಿದೆ. ಪಾಟೀಲ್ರೆ ಮತ್ತೆ ಮಂಜುನಾಥ್ ಅವರೇ, ಮಾಡಬೇಕು, ರಾಜ್ಯಪಾಲರಿಗೆ ವರದಿ ಕೊಡಬೇಕಾಗುತ್ತೆ, ಆ ವರದಿ ಕೊಡಬೇಕು. ನಾವು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಚಾರ್ಜಸ್ ಎನ್ಕ್ವೈರಿ ಅಂಡ್ ರಿಪೋರ್ಟ್ ನಿಮಗೆ ಪಾಯಿಂಟ್ ಆಫ್ ರೆಫರೆನ್ಸ್ ತಪ್ಪಾಗುತ್ತೆ, ವರದಿ ತಪ್ಪಾಗುತ್ತೆ, ಆಯ್ತು. ಎಚ್ ಕೆ ಪಾಟೀಲ್ ಅಧಿಕಾರಕ್ಕೆ ಬರಬೇಕು, ಮಂಜುನಾಥ್ ಎಚ್ ಕೆ ಪಾಟೀಲ್ ತಾವು ಇಲ್ಲಿ ತನಕ ಒಂದು ಸಾಕತ್ ಮಾತಾಡಿದ್ರಿ, ನಿಮ್ಮಿಬ್ರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ತಮ್ಮಿಬ್ರಿಗೂ ಕೂಡ ನನ್ನ ಕೊನೆಯ ಮಾತು ಕೇಳಿ ಬಹಳ ಸಂಕ್ಷಿಪ್ತವಾಗಿ ಹೇಳ್ರಿ ಸರ್, ಟೈಮ್ ಆಗೋಗ್ಬಿಟ್ಟದ. ಇಂಗ್ಲೆಂಡಿನೊಳಗೆ ರಾಜ ಸತ್ತಾಗ ದ ಕಿಂಗ್ ಈಸ್ ಡೆಡ್,
ಲಾಂಗ್ ಲಿವ್ ದ ಕಿಂಗ್ ಅಂತಾರೆ. ಅದೇ ರೀತಿ ನಮ್ಮಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಆರ್ ಡೆಡ್ ಬಟ್ ಲಾಂಗ್ ಲಿವ್ ಡೆಮಾಕ್ರಸಿ ಅಂತಾರೆ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಸೊ ಧನ್ಯವಾದಗಳು ಸರ್ ಇಲ್ಲಿ ತನಕ ಬಂದು ಮಾತಾಡೋದಕ್ಕೆ. ಸೊ ಇನ್ನೇನು ಸಾಕಷ್ಟು ತಿರುವುಗಳನ್ನು ಪಡಿತಾ ಇದೆ ಇಡೀ ಒಟ್ಟಾರೆ ಪ್ರಕರಣ ಅನ್ನುವಂಥದ್ದು. ಇನ್ನೇನು 24 ಗಂಟೆ ಅಥವಾ 48 ಗಂಟೆ ಒಳಗಡೆ ಒಂದು ಸ್ಪಷ್ಟ ಚಿತ್ರಣ ಬರುತ್ತೆ. ಅದು ಲೋಕಾಯುಕ್ತರ ವರದಿ ಬಗ್ಗೆ ಆಗಿರ್ಬೋದು ಅಥವಾ ಯಡಿಯೂರಪ್ಪನವರ ಸರ್ಕಾರದ ಭವಿಷ್ಯದ ಬಗ್ಗೆ ಆಗಿರ್ಬೋದು. ಏನು ಎತ್ತ ನಮ್ಮೆಲ್ಲರ ಜೊತೆ ನೀವು ಕೂಡ ಕಾಯ್ತಾ ಇದ್ದೀರಿ ಅನ್ನೋಂಥದ್ದು ಗೊತ್ತು. ಅದಕ್ಕೇನೊಂದು ಇನ್ನೂ ಕೆಲ ಗಂಟೆಗಳು ಮಾತ್ರ ನಾವು ಕಾಯಬೇಕು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.